ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 20ನೇ ತಾರೀಕು ಗುರುವಾರ, ಶ್ರಾವಣ ಮಾಸದ 2ನೇ ಗುರುವಾರದ ಪೂಜೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಈ ಗುರುವಾರ ಇಡೀ ಶ್ರಾವಣ ಮಾಸದಲ್ಲಿ ಏನು 5 ಗುರುವಾರಗಳು ಬಂದಿದೆಯಲ್ವಾ, ಎಲ್ಲ ಗುರುವಾರಗಳಿಗಿಂತ ಅತ್ಯಂತ ಶ್ರೇಷ್ಠ ಮತ್ತು ಶುಭವಾಗಿ ಬಂದಿರುವಂತಹದ್ದು. ಈ ಗುರುವಾರ ನಾವು ಸರಿಯಾದ ರೀತಿಯಲ್ಲಿ ರಾಯರ ಪೂಜೆಯನ್ನು ನೆರವೇರಿಸಿದ್ರೆ 21 ಗುರುವಾರ ಪೂಜೆ ಮಾಡಿದಷ್ಟು ಪುಣ್ಯ ಫಲ ನಮ್ದಾಗುತ್ತೆ. ಯಾರೂ ಕೂಡ ತಪ್ಪಿಸದೆ ರಾಯರ ಪೂಜೆಯನ್ನು ಈ ಗುರುವಾರ ಮನೆಯಲ್ಲಿ ಮಾಡಿ. ಯಾಕೆಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಿಂದಿನ ದಿವಸನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀವಿ, ಇನ್ನೇನು ಪೂಜೆ ಮಾಡೋದು ಅಂತ ಹೇಳಿ ದಯಮಾಡಿ ಯಾರೂ ಕೂಡ ಪೂಜೆಯನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಗುರುವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ದೇವ್ರ ಮನೆಯನ್ನು ಏನು ಕ್ಲೀನ್ ಮಾಡ್ಕೋಬೇಕು ಹಬ್ಬಕ್ಕೆ ಎಲ್ಲ ಕ್ಲೀನಿಂಗನ್ನು ಬೆಳಗ್ಗೆನೇ ಮುಗಿಸ್ಕೊಂಡೇ ಒಂದೇ ಸರ್ತಿ ದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ರಾಯರ ಫೋಟೋ ಮನೇಲಿದ್ದು ಈ ಗುರುವಾರ ಏನಾದರೂ ನೀವು ಶ್ರಾವಣ ಮಾಸದ ಗುರುವಾರದ ಪೂಜೆಯನ್ನು ತಪ್ಪಿಸಿದ್ದೆ ಆದರೆ ಮನೆಗೆ ಇಲ್ಲದ ತೊಂದರೆಗಳು ಶುರುವಾಗುತ್ತೆ. ಹೀಗಾಗಿ ಪೂಜೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಅವತ್ತಿನ ದಿವಸ ರಾಯರ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 4:55 6 ಗಂಟೆ 18 ನಿಮಿಷದವರೆಗೂ ಕೂಡ ಶುಭ ಇದೆ. ಇನ್ನು ಎಷ್ಟು ದೀಪವನ್ನು ರಾಯರ ಮುಂದೆ ಹಚ್ಚಬೇಕಪ್ಪ ಅಂತ ಹೇಳಿ ನೋಡುವಂತಹದ್ದಾದರೆ 2 ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ದೀಪ ಏನಿಟ್ಕೋತಿರೋ ಅದರ ಜೊತೆಯಲ್ಲಿ 5 ಮಣ್ಣಿನ ದೀಪ. ಎಲ್ಲ ದೀಪಗಳಿಗೂ ಕೂಡ ತುಪ್ಪವನ್ನೇ ಹಾಕ್ಕೊಳ್ಳಿ, ಏಕೆಂದರೆ ಅಷ್ಟು ಶುಭವಾದಂತಹ ಗುರುವಾರ ಇದು. ಇನ್ನು ರಾಯರ ಪೂಜಾ ವಿಧಾನ ಯಥಾ ಪ್ರಕಾರ ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಹಚ್ಚಿ ತಪ್ಪದೆ ಒಂದು ತುಳಸಿ ಮಾಲೆಯನ್ನು ರಾಯರಿಗೆ ಹಾಕಿ, ಅಂದರೆ ಕಟ್ಟಿರುವಂತಹ ತುಳಸಿಯನ್ನು ಸ್ವಲ್ಪ ರಾಯರಿಗೆ ಹಾಕಿ, ವಿಶೇಷವಾಗಿ ರಾಯರಿಗೆ ಸೇವಂತಿಗೆ ಹೂವು, ದುಂಡು ಮಲ್ಲಿಗೆ ಇಲ್ಲಾಂದರೆ ಕನಕಾಂಬರ ಹೂವನ್ನು ಬಳಸಿ ಈ ವಾರ ಅಲಂಕಾರವನ್ನು ಮಾಡ್ಕೊಳ್ಳಿ. ಸುಗಂಧರಾಜ ಅಂದರೆ ಹಾರ ಬರುತ್ತಲ್ವ, ಆ ಹೂವು ಕೂಡ ರಾಯರಿಗೆ ಶ್ರೇಷ್ಠವಾದಂತಹ ಹೂವೇನೆ. ಇನ್ನು ಶ್ರೀಮನ್ನಾರಾಯಣನ ಪೂಜೆಯನ್ನು ನಾವು ಮರಿಬಾರ್ದು. ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಒರೆಸ್ಕೊಂಡು ಇಲ್ಲ ತೊಳ್ಕೊಂಡು ಗಂಧ, ಅರಿಶಿನ, ಕುಂಕುಮ, ತುಳಸಿ, ಹೂವು, 1 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ತುಳಸಿ ಪೂಜೆಯನ್ನು ಮುಗಿಸಿ ದೇವರ ಮನೆಯಲ್ಲಿ ಇರುವಂತಹ ದೀಪಗಳನ್ನು ಹಚ್ಕೊಂಡು ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡಿ ಅವ್ರ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚಿ, ಇದಾದ ಮೇಲೆ ರಾಯರ ಮುಂದೆ ಇಟ್ಟಿರುವಂತಹ 2 ಬೆಳ್ಳಿ ದೀಪನೋ ಅಥವಾ ಹಿತ್ತಾಳೆದೋ ಏನಿರುತ್ತೆ ಅದನ್ನು ಮೊದಲು ಹಚ್ಚಿಬಿಡಿ. ಹಚ್ಚಿದ್ದಾದ ಮೇಲೆ ಬಲಗೈಯಲ್ಲಿ ಸ್ವಲ್ಪ ಹೂವು, ತುಳಸಿ, ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಏನೆಲ್ಲ ಮನೆಯಲ್ಲಿ ಕಷ್ಟ ಇದೆ ಅಥವಾ ಏನೆಲ್ಲ ತೊಂದರೆಗಳಿದೆ, ಏನೆಲ್ಲ ಇಷ್ಟಾರ್ಥ ಈಡೇರಿಕೆ ಆಗಬೇಕು, ಇದೆಲ್ಲವನ್ನು ರಾಯರ ಹತ್ರ ಕೇಳಿಕೊಂಡು ರಾಯರ ಹತ್ರ ಅಕ್ಷತೆ ಮತ್ತು ಹೂವನ್ನು ಹಾಕಿಬಿಡಿ. ಹಾಕಿ 5 ಮಣ್ಣಿನ ದೀಪಗಳಿಗೂ ಸಹ ಹೂಬತ್ತಿಯನ್ನು ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಒಂದು ಊದ್ಗಡ್ಡಿಯಿಂದನೋ ಇಲ್ಲ 2 ಬತ್ತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡ್ಕೊಳ್ಳಿ. ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ರಾಯರ ಸ್ಮರಣೆಯನ್ನು ಮಾಡ್ತಾ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನೊಂದು ಚಾನಲ್ನಲ್ಲಿ ರಾಯರ 11 ದಿವಸಗಳ ವ್ರತ ಅಂದರೆ ಆರಾಧನೆಯ ಹಿಂದೆ ಮಾಡುವಂತಹ ವ್ರತದ ಬಗ್ಗೆ ಮಾಹಿತಿಯನ್ನು ಈಗ ಹಾಕ್ತೀನಿ ಇನ್ನೊಂದು ಚಾನಲ್ನಲ್ಲಿ. ಆ ಚಾನಲ್ನಲ್ಲಿ ಹೋಗಿ ಮನೆಯಲ್ಲಿ ಯಾರಿಗೆಲ್ಲ ತುಂಬ ಕಷ್ಟ ಸಮಸ್ಯೆ ಇದೆ ಅಂತಹವರು ತಪ್ಪದೆ ಈ ಆರಾಧನೆಯ ಹಿಂದೆ ನಾನು ಹಾಕುವಂತಹ ವ್ರತಗಳನ್ನು ಮಾಡಿ. ತುಂಬ ಶಕ್ತಿ ಇರುತ್ತೆ ರಾಯರ ಆರಾಧನೆಯ ಹಿಂದೆ ಮಾಡುವಂತಹ ವ್ರತಗಳಿಗೆ. ಶ್ರೀಹರಿ ಜೊತೆ ರಾಯರು ಅಂತ ಹೇಳಿ ನನ್ನ ಇನ್ನೊಂದು ಚಾನಲ್ನ ಹೆಸರು. ಎಷ್ಟೋ ಒಳ್ಳೆಯದಾಗಿದೆ. ಲಾಸ್ಟ್ ಇಯರು ಹೇಳಿಕೊಟ್ಟಂತಹ ರೀತಿಯಲ್ಲಿ
ರಾಯರ ಆರಾಧನೆಯ ವ್ರತಗಳನ್ನು ಮತ್ತು ಪೂಜೆಯನ್ನು ಮಾಡಿದಂತಹವರು ಸಮಸ್ಯೆಗಳು ಎಷ್ಟೋ ಬದುಕೇ ಬೇಡ ಅಂತ ಹೇಳಿ ನರಳುತ್ತಿದ್ದಂತಹವ್ರು ಎಷ್ಟೋ ಜನ ಈ ರೀತಿ ನಾವು ಬದುಕಿನಲ್ಲಿ ನಾವು ಕೂಡ ಆಗ್ಬೋದಾ ಅನ್ನುವಂತಹ ಇಮ್ಯಾಜಿನೇಷನ್ ಅವ್ರಿಗೆ ಇರಲಿಲ್ಲ. ಆ ರೀತಿ ಅವರ ಬದುಕುಗಳನ್ನ ರಾಯರು ಬದಲಾಯಿಸಿದ್ದಾರೆ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಬಂದು ಮೆಸೇಜ್ ಮಾಡ್ತಾರೆ, ಅದಕ್ಕೆ ನೋಡಿ ನನಗೆ ರಿಪ್ಲೈ ಕೂಡ ಮಾಡಲಿಕ್ಕಾಗಿಲ್ಲ. ಇನ್ನೊಂದು ಚಾನಲಲ್ಲಿ ಒಂದಷ್ಟು ಸ್ಕ್ರೀನ್ಶಾಟ್ನ ಹಾಕ್ತೀನಿ, ಅವರೆಲ್ಲ ಕಳಿಸಿರುವಂತಹದ್ದು ನೋಡಿ ನಿಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಮಾಡ್ಕೊಳ್ಳಿ, ಆರಾಧನೆಯ ಹಿಂದೆ ಮಾಡುವಂತಹ ವ್ರತಗಳು ಒಳ್ಳೆಯದಾಗತ್ತೆ. ಇನ್ನು ದೀಪವನ್ನು ಹಚ್ಚಿದ್ದಾದಮೇಲೆ ಅಗರಬತ್ತಿಯಿಂದ ಧೂಪ ತೋರಿಸ್ತೀರಾ. ಯಾವೆಲ್ಲ ರಾಯರ ಸ್ತೋತ್ರಗಳು ಅಂತಂದರೆ, ಮೊದಲು ವಿಷ್ಣುವಿನ ಅಷ್ಟೋತ್ರ, ರಾಯರ ಅಷ್ಟೋತ್ರ, ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನು ಒಂದು 21 ಬಾರಿ ಇಲ್ಲ ಅಂದರೆ ಒಂದು 11 ಸಾರ್ತಿ ಆದರೂ ಕೂಡ ಹೇಳ್ಕೊಳ್ಳಿ. ಇದಾದ ನಂತರ ಸಮಯವಿದ್ದರೆ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಪಾರಾಯಣ ಮಾಡುವಂತಹದ್ದನ್ನು ಮಾಡ್ಕೊಳ್ಳಿ. ಇನ್ನು ರಾಯರಿಗೆ ಏನು ನೈವೇದ್ಯ ಇಡಬೇಕು ಅಂತ ಹೇಳಿ ಬಂದಾಗ ಸ್ವಲ್ಪ ಕಲ್ಸಕ್ಕರೆ, ಡ್ರೈ ಫ್ರೂಟ್ಸ್ ಇಡಿ, ಹಾಲಿಗೆ ಬೆಲ್ಲವನ್ನು, ಹಾಲನ್ನು ಕಾಯಿಸಿ, ಮತ್ತೆ ಕಮೆಂಟಲ್ಲಿ ಕೇಳ್ತೀರಾ, ಹಾಲನ್ನು ಕಾಯಿಸಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಎಲೆ ತುಳಸಿಯನ್ನು ಹಾಕಿ ನೈವೇದ್ಯವಾಗಿ ಅರ್ಪಣೆ ಮಾಡಿ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸಿಹಿ ನೈವೇದ್ಯ ಮಾಡೇ ಮಾಡ್ತೀವಲ್ವ ಮನೇಲಿ, ಮತ್ತು ಗುರುವಾರ ಬೇರೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಶುಕ್ರವಾರ ಏನು ನೀವು ನೈವೇದ್ಯ ಮಾಡ್ತೀರಲ್ವ, ಒಬ್ಬಟ್ಟು ಪಾಯಸನೋ ಎಡೆ ಆದ ತಕ್ಷಣ, ಅಂದರೆ ನೈವೇದ್ಯ ನೀವು ಸಿದ್ಧ ಮಾಡಿದ ತಕ್ಷಣ ಅಮ್ಮನವ್ರಿಗೆ, ರಾಯರಿಗೂ ಕೂಡ ಆ ಸಿಹಿಯನ್ನು, ರಾಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಪ್ಪದೆ ಅವತ್ತೂ ಕೂಡ ಫೋಟೋ ಒರೆಸಿ, ಗುರುವಾರ ಒರೆಸಿದ್ರೂ ಪರವಾಗಿಲ್ಲ, ಶುಕ್ರವಾರ ಮತ್ತೆ ಒರೆಸಿ, ರಾಯರಿಗೂ ಕೂಡ ಸ್ವಲ್ಪ ಹೂ ತುಳಸಿ ಎಲ್ಲ ಹಾಕಿ ಅಲಂಕಾರ ಮಾಡಿ 2 ತುಪ್ಪದ ದೀಪ ಹಚ್ಚಿಬಿಟ್ಟು ರಾಯರಿಗೂ ಕೂಡ ಏನು ಸಿಹಿ ಮಾಡಿರ್ತೀರ ಸಿಹಿ ಮಾತ್ರ ನೈವೇದ್ಯವಾಗಿ ಇಡಿ. ಚಿತ್ರಾನ್ನ, ಅನ್ನ ಸಾರು ಎಲ್ಲ ರಾಯರಿಗೆ ಇಡ್ಲಿಕ್ಕೆ ಹೋಗಬೇಡಿ, ಏಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರುವಂತಹದ್ದು ಇಡಲಿಕ್ಕೆ ಹೋಗಬಾರ್ದು. ಒಬ್ಬಟ್ಟು ಇಡಬಹುದು, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ, ಈ ಥರದ್ದೆಲ್ಲ ಮಾಡಿದರೆ ರಾಯರಿಗೆ ನೈವೇದ್ಯವಾಗಿ ಶುಕ್ರವಾರ ಅರ್ಪಣೆ ಮಾಡಬಹುದು. ಇಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಮಾಡ್ತಿಲ್ಲ ಅಂದರೆ ಗುರುವಾರ ಏನಾದರೂ ಶಾವಿಗೆ ಪಾಯಸನೋ ಇಲ್ಲಾಂದರೆ ಹೆಸರುಬೇಳೆ ಪಾಯಸನೋ ರಾಯರಿಗೆ ಮಾಡಿಬಿಟ್ಟು ನೈವೇದ್ಯ ಮಾಡಿ, ತಪ್ಪದೆ ರಾಯರಿಗೆ ಅವತ್ತಿನ ದಿವಸ ಕೂತು ಗುರುವಾರ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಾಮಲೇಖನ ಬರೀರಿ. ಒಂದು ವೈಟ್ ಬುಕ್ಕಲ್ಲಿ ನಾಮಲೇಖನ, ನೀವೀಗ ಆಲ್ರೆಡಿ ನಾನು ಹೇಳ್ದಂಗೆ ಬುಕ್ ಇಟ್ಟಿದ್ರೆ ಅದೇ ಬುಕ್ಕಲ್ಲಿ ಬುಕ್ ಪೂರ್ತಿ ಆಗೋವರೆಗೂ ಬರೀರಿ. ಇಲ್ಲ ಅಂತಂದರೆ ಹೊಸದಾಗಿ ಒಂದು ವೈಟ್ ನೋಟ್ಬುಕ್ಕನ್ನು ಇಟ್ಟು ಅದರಲ್ಲಿ 108 ಬಾರಿ ರಾಯರ ನಾಮಲೇಖನವನ್ನು ಬರೆಯೋ ಅಂತಹದ್ದನ್ನು ಮಾಡ್ಕೊಳ್ಳಿ. ಇನ್ನು ತುಂಬ ಮನೆಯಲ್ಲೇನಾದರೂ ಸಮಸ್ಯೆ ಇದ್ದರೆ ಅಂತಹವರು ಗುರುವಾರ 12 ಗಂಟೆ ಮಧ್ಯಾಹ್ನದ ತನಕ ಉಪವಾಸ ಮಾಡಿ. ಗುರುವಾರದ ಹೊತ್ತು ನೀವು ರಾಯರ ಹೆಸರಿನಲ್ಲಿ ಉಪವಾಸ ಮಾಡಿದ್ರೆ ತುಂಬ ಬೇಗ ಸಮಸ್ಯೆಗಳು ಕಳೆಯುತ್ತೆ ಮತ್ತು ರಾಯರ ಅನುಗ್ರಹ ಆಗುತ್ತೆ. ಆದರೆ ಅದರಲ್ಲಿ ನೋಡ್ಕೋಬೇಕಾಗಿರುವಂತಹದ್ದು ನಿಮ್ಮ ಆರೋಗ್ಯ. ಉಪವಾಸದಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋಂತಹ ಸ್ಥಿತಿನಲ್ಲಿ ನಿಮ್ಮ ಆರೋಗ್ಯ ಇದ್ದರೆ ಉಪವಾಸ ಮಾಡಿ, ಇಲ್ಲಾಂದರೆ ಉಪವಾಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನೈವೇದ್ಯ ಎಲ್ಲ ತೋರಿಸಿ ಪಂಚಾರತಿ 5 ಬತ್ತಿಗಳಿಂದ ಆರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ತುಂಬ ಸಮಸ್ಯೆಗಳಿರೋರು 2 ಮಣ್ಣಿನ ದೀಪವನ್ನು ಮಠದಲ್ಲೂ ಕೂಡ ಹಚ್ಚಿಬಿಟ್ಟು ಅಲ್ಲೇ ಬಿಟ್ಟುಬಿಟ್ಟು ಬರಬಹುದು. ಹೆಜ್ಜೆ ನಮಸ್ಕಾರ ಹಾಕಬಹುದು, ಪ್ರದಕ್ಷಿಣೆ ನಮಸ್ಕಾರ ಹಾಕಬಹುದು. ಎಷ್ಟೆಷ್ಟೆಲ್ಲ ಹೇಗೆಲ್ಲ ಪ್ರೀತಿಯಿಂದ ರಾಯರ ಸೇವೆಯನ್ನು ಮಾಡ್ತಾ ಹೋಗ್ತಿರೋ ಅಷ್ಟೇ ಬೇಗ ರಾಯರ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಆಗ್ತಾ ಹೋಗುತ್ತೆ. ಒಬ್ಬಳು ಮೆಡಿಕಲ್ ವಿದ್ಯಾರ್ಥಿನಿಯೊಬ್ಬಳ ಪವಾಡದ ಕಥೆಯನ್ನು ನಾವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ವೈದ್ಯಕೀಯ ಲೋಕನೇ ಕೈಚೆಲ್ಲಿ ಕೂತಂತಹ ಕತೆ, ಆ ಹೆಣ್ಣು ಮಗಳ ಕತೆ. ಆಗೋದೇ ಇಲ್ಲ, ಜೀವ ಉಳಿಯೋದೇ ಇಲ್ಲ ಅಂಥೇಳಿ ಡಾಕ್ಟರ್ಸ್ ಕೈ ಚೆಲ್ಲಿದ್ರಂತೆ. ಮೊನ್ನೆ ಎಲ್ಲ ನೋಡಿರಬಹುದು ನೀವು ಕೂಡ. ರಾಯರ ಒಂದು ಪವಾಡದಿಂದ ಆ ಮಗು ಬದುಕು ಬಂದಿದೆ. ಇಂತಹ ಪವಾಡಗಳು ಎಷ್ಟೋ. ಹೋಗ್ತಾ ಇದ್ದಂತಹ ಜೀವನೇ ಅಥವಾ ಹೋಗಿದ್ದಂತಹ ಜೀವನೇ ಕೋಮಾ ಸ್ಟೇಜ್ನಲ್ಲಿದೆ ಆ ಮಗು. ಎಷ್ಟೋ ತಿಂಗಳಿಂದ ಕೋಮಾ ಸ್ಟೇಜ್ನಲ್ಲಿ ಜೀವ ಹೋಗಿದ್ದ ಹಾಗೆ ಲೆಕ್ಕ. ಅಂತಹ ಒಂದು ಹೋದಂತಹ ಜೀವ, ಹೋಗ್ತಾ ಇದ್ದಂತಹ ಜೀವನೇ ಮರಳಿ ತಂದು ರಾಯರು ಕೊಟ್ಟಿದ್ದಾರೆ ಅಂದರೆ ನಮ್ಮ ಜೀವನದ ಸಮಸ್ಯೆಗಳು ರಾಯರಿಗೆ ಏನೂ ಅಲ್ಲ. ಅದಕ್ಕೆ ಪ್ರತಿಫಲವಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಸೇವೆ ಅಷ್ಟೇ ರಾಯರು ಬಯಸುವಂತಹದ್ದು. ಅದೊಂದನ್ನು ನೀವು ನಿಷ್ಠೆಯಿಂದ ಮಾಡ್ತಾ ಹೋಗಿ ನಿಮ್ಮ ಬದುಕಿನ ಎಷ್ಟೋ ಸಮಸ್ಯೆಗಳು ಕಳೀತಾ ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.